ಇನ್ನು ಕಾಂಗ್ರೆಸ್ನ ನಿಗಮ ಮಂಡಳಿ ಜಟಾಪಟಿ ಅಂತ್ಯವಾಗಿರುವಂತದ್ದು 32 ಜನರ ಶಾಸಕರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿರುವಂತದ್ದು. ಹಲವು ದಿನಗಳಿಂದ ಈ ಜಟಾಪಟಿ ಮುಂದುವರ್ಕೊಂಡೇ ಬರ್ತಾ ಇರುವಂತದ್ದು ಈಗ ಕೊನೆಗೂ ಅಂತ್ಯವಾಗಿದೆ. ಕಾಂಗ್ರೆಸ್ ನಿಗಮ ಮಂಡಳಿಯಲ್ಲಿ ಜಟಾಪಟಿ ಈಗ ಅಂತ್ಯವಾಗಿರುವಂತದ್ದು. 32 ಶಾಸಕರಿಗೆ ನಿಗಮ ಮಂಡಳಿ ಭಾಗ್ಯ ಸಿಕ್ಕಿದೆ. ಅಳೆದು ತೂಗಿ ಮೊದಲ ಪಟ್ಟಿ ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾದ್ರೆ ಈ 32ರಲ್ಲಿ ಯಾರೆಲ್ಲ ಇದ್ದಾರೆ, ಯಾವೆಲ್ಲ ಶಾಸಕರಿಗೆ ಈ ನಿಗಮ ಮಂಡಳಿಯಲ್ಲಿ ಭಾಗ್ಯ ಸಿಕ್ಕಿರಬಹುದು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಹಂಪನಗೌಡ ಭಾರದಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ, ಹಾಗೆ ರಾಜು ಕಾಗೆ ಅವರಿಗೆ ಹುಬ್ಬಳ್ಳಿ ಸಾರಿಗೆ ನಿಗಮ, ಅಪ್ಪಾಜಿ CS ನಾಡಗೌಡ ಅವರಿಗೆ KSDL, ಎಲ್ಲರಿಗೂ ಕೂಡ ಅಂತ ಹೇಳಿದ್ರೆ 32 ಜನ ಶಾಸಕರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿರುವಂಥದ್ದು. ಅಳೆದು ತೂಗಿ ಹಲವು ದಿನಗಳಿಂದ ಜಟಾಪಟಿ ಕೂಡ ಜೋರಾಗ್ತಾ ಇರುವಂಥದ್ದು. ಇದರಲ್ಲಿ CM ಸಿದ್ದರಾಮಯ್ಯ ಇರ್ಬೋದು, ಹಾಗೆ DK ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನ ಬೀರ್ತಿದ್ರು. ಅವರವರಿಗೆ ಒಳ್ಳೊಳ್ಳೆ ಇರುವಂತ ಶಾಸಕರಿಗೆ, ಹಾಗೆ DK ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು ಕಾರ್ಯಕರ್ತರಿಗೆ ಕೊಡಿ ಅಂತ. ಎಲ್ಲದಕ್ಕೂ ಈಗ ಅಂತ್ಯ ಸಿಕ್ಕಿರುವಂತದ್ದು. ಹಾಗಾದ್ರೆ ಈ 32 ಜನ ಶಾಸಕರು ಯಾರು? ಹಾಗಾದ್ರೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಂಪನಗೌಡ ಭಾರದಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ, ರಾಜು ಕಾಗೆ ಹುಬ್ಬಳ್ಳಿ ಸಾರಿಗೆ ನಿಗಮ, ಅಪ್ಪಾಜಿ CS ನಾಡಗೌಡ KSDL, HY ಮೇಟಿ ಅವರಿಗೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ, ನರೇಂದ್ರ ಸ್ವಾಮಿ ಅವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಿಕ್ಕಿರುವಂಥದ್ದು. ಹಾಗೆ ಶಿವಲಿಂಗೇಗೌಡ ಅವರಿಗೆ ಕರ್ನಾಟಕ ಗೃಹ ಮಂಡಳಿ ಸಿಕ್ಕಿದೆ. ಬೇಲೂರು ಗೋಪಾಲಕೃಷ್ಣ ಅವರಿಗೆ ಅರಣ್ಯ ಕೈಗಾರಿಕೆಗಳ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿರುವಂಥದ್ದು. ಅಬ್ಬಯ್ಯ ಪ್ರಸಾದ್ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ NA ಹ್ಯಾರಿಸ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿಗಮ ಮಂಡಳಿಯಲ್ಲಿ NA ಹ್ಯಾರಿಸ್ ಅವರಿಗೆ ಸ್ಥಾನ ಸಿಕ್ಕಿರುವಂಥದ್ದು. BG ಗೋವಿಂದಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮನದಲ್ಲಿ BG ಗೋವಿಂದಪ್ಪ ಅವರಿಗೆ ಸಿಕ್ಕಿದೆ. ಇನ್ನು ವಿನಯ್ ಕುಲಕರ್ಣಿ ಅವರಿಗೆ BWSSB ಯಲ್ಲಿ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ ಭರಮಗೌಡ ಹುಬ್ಬಳ್ಳಿ ಸಾರಿಗೆ ನಿಗಮನದಲ್ಲಿ ಸ್ಥಾನ ಸಿಕ್ಕಿರುವಂಥದ್ದು. ಟೋಟಲ್ 32 ಜನ ಶಾಸಕರಿಗೆ ಸ್ಥಾನ ಸಿಕ್ಕಿದೆ. BK ಸಂಗಮೇಶ್ವರ ಭದ್ರಾವತಿ ಅವರು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮ ಲ್ಯಾಂಡ್ ಆರ್ಮಿಯಲ್ಲಿ ಸ್ಥಾನವನ್ನ ಸಿಕ್ಕಿರುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಅಂತೂ ಇಂತೂ ಅಳೆದು ತೂಗಿ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿರುವಂತದ್ದು. ಅದು ಸಾಕಷ್ಟು ದಿನಗಳಿಂದ ಜಟಾಪಟಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಯಾರ ಕೈ ಮೇಲಾಯಿತು? ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ? ಹಾಗಾದ್ರೆ ಯಾರ್ಯಾರಿಗೆ ಸಿಕ್ಕಿದೆ ಡೀಟೇಲ್ಸ್ ಕೊಡೋದಾದ್ರೆ? ನಿಕೇಶ, ಪ್ರಮುಖವಾಗಿ ನಿಗಮ ಮಂಡಳಿ ಪಟ್ಟಿ ಕಳೆದ 2 ತಿಂಗಳಿಂದ ನೆನೆಗುದಿಗೆ ಬಿದ್ದಿತ್ತು. ತಯಾರಾಗಿ 15-20 ದಿನಗಳಾಗಿದ್ರೂ ಕೂಡ ಪಟ್ಟಿಯನ್ನು ಬಿಡುಗಡೆ ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ ಆಗಿರಲಿಲ್ಲ. ಪ್ರಮುಖ ಕಾರಣ ಕಾರ್ಯಕರ್ತರ ಪಟ್ಟಿಯ ಜೊತೆಗೆ ಶಾಸಕರ ಪಟ್ಟಿಯನ್ನು ಬಿಡುಗಡೆ ಮಾಡೋಣ ಅನ್ನುವಂಥ ಒಂದು ಗೊಂದಲ ಇದ್ದಿದ್ದ ಕಾರಣಕ್ಕಾಗಿ ಸಾಕಷ್ಟು ವಿಳಂಬ ಆಗ್ತಾ ಇತ್ತು. ಶಾಸಕರು ಕೂಡ ಅಸಮಾಧಾನವನ್ನು ಮೇಲಿಂದ ಮೇಲೆ ಹೊರಗಾಗ್ತಾ ಇದ್ರು. ಸಚಿವರು ಕೂಡ ನಮ್ಮ ಬೆಂಬಲಿಗರಿಗೆ ಒಂದು ಸ್ಥಾನಮಾನವನ್ನು ಕೊಡ್ತಿಲ್ಲ ಅನ್ನುವಂಥ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು. ಆದರೆ ಕೊನೆಗೆ ಇವತ್ತು ಕಾರ್ಯಕರ್ತರನ್ನ ಬಿಟ್ಟು ಕೇವಲ 32 ಜನ ಶಾಸಕರಿಗೆ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡುವ ಮೂಲಕ ಶಾಸಕರಿಗೆ ಮಣೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಅಸಮಾಧಾನವನ್ನು ಶಾಸಕರು ಹೊರ ಹಾಕ್ತಾ ಇದ್ರು. ನಮ್ಮನ್ನ ಸಚಿವರನ್ನಾಗಿ ಮಾಡಬೇಕಾಗಿತ್ತು, 3 ಬಾರಿ 4 ಬಾರಿ ಗೆದ್ದಿದ್ದೇವೆ, ಆದ್ರೂ ಕೂಡ ನಮ್ಮನ್ನ ಸಚಿವ ಸ್ಥಾನಕ್ಕೆ ಪರಿಗಣನೆ ಆಗ್ತಾ ಇಲ್ಲ. ಕೊನೆಗೆ ನಿಗಮ ಮಂಡಳಿ ಸ್ಥಾನವನ್ನು ಕೂಡ ಕೊಡ್ತಿಲ್ಲ ಅನ್ನುವಂಥ ಅಸಮಾಧಾನ ಮತ್ತು ಬೇಜಾರನ್ನ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಹೊರ ಹಾಕಿದ್ರು. ಮತ್ತು ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಶಾಸಕರಿಗೆ ಸ್ಥಾನಮಾನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಹಾಗಾಗಿ ಇವತ್ತು 32 ಜನರಿಗೆ, ಅದರಲ್ಲೂ ಹಿರಿಯ ಶಾಸಕರಿಗೆ ಒಂದು ಸ್ಥಾನಮಾನವನ್ನು ಕೊಡುವ ಮೂಲಕ ಒಂದಷ್ಟು ಅಸಮಾಧಾನವನ್ನು ತನಿಸುವ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಿಗಮ ಮಂಡಳಿಯಲ್ಲೂ ಕೂಡ CM ಸಿದ್ದರಾಮಯ್ಯನವರ ಮೇಲುಗೈ ಸಾಧಿಸಿದ್ದಾರೆ. ಶಾಸಕರಿಗೆ ನಿಗಮ ಮಂಡಳಿ ಪಟ್ಟು ಹಿಡಿದು ಕೂತಿದ್ರು CM ಸಿದ್ದರಾಮಯ್ಯನವರು. ಅವ್ರು ಅನ್ಕೊಂಡ ಹಾಗೆ ಶಾಸಕರಿಗೆ ಸಿಕ್ಕಿದೆ. ಆದ್ರೆ ಕಾರ್ಯಕರ್ತರ ಪರ ಬ್ಯಾಟಿಂಗ್ ಮಾಡ್ತಿದ್ರು CM DK ಶಿವಕುಮಾರ್ ಅವರು. ಮೊದಲ ಪಟ್ಟಿಯಲ್ಲಿ ಕೇವಲ ಶಾಸಕರಿಗೆ ಮಾತ್ರ ಆದ್ಯತೆಯನ್ನ ನೀಡಲಾಗಿದೆ. CM ಬೆಂಬಲಿಗರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಕೊಡುವ ಮುಖಾಂತರ ಮಂಡಳಿಯಲ್ಲಿ CM ಸಿದ್ದರಾಮಯ್ಯನವರು ಮೇಲುಗೈಯನ್ನ ಸಾಧಿಸಿದ್ದಾರೆ. DK ಶಿವಕುಮಾರ್ ಅವರೊಂದು ಪಟ್ಟಿ ಹಿಡಿದು ಕೂತಿದ್ರು, ಕಾರ್ಯಕರ್ತರಿಗೆ ಕೊಡಿ, ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಕೊಡಿ ಅಂತ ಕೂತಿದ್ರು. ಆದ್ರೆ ಮೊದಲ ಹಂತದಲ್ಲಿ ಶಾಸಕರಿಗೆ ಮಾತ್ರ ಸಿಕ್ಕಿರುವಂತದ್ದು.
ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಆಲ್ರೆಡಿ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೇಲ್ಗೈ ಸಾಧಿಸಿರುವಂತದ್ದು, ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರಿಗೆ ಕೊಡಿ ಅಂತ. ಈಗ ನೆಕ್ಸ್ಟ್ ಮತ್ತೆ ಪಟ್ಟಿ ಬಿಡುಗಡೆ ಆಗುತ್ತೆ ಏನ್ ಕತೆ? ಖಂಡಿತ ನಿಕೇಶ್, ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕೈ ಶಾಸಕರ ಒಂದು ನಿಗಮ ಮಂಡಳಿ ಕೊಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ ಮತ್ತು ಸಾಕಷ್ಟು ಬಾರಿ ಅವರು ಶಾಸಕರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಮೊದಲು ಶಾಸಕರಿಗೆ ಕೊಡೋಣ, ಆಮೇಲೆ ಬೇಕಿದ್ರೆ ಕಾರ್ಯಕರ್ತರಿಗೆ ನೋಡ್ಕೊಳ್ಳೋಣ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಯಾವಾಗ ಆ ನಿಗಮ ಮಂಡಳಿ ಪಟ್ಟಿಗೆ ಕಾರ್ಯಕರ್ತರ ಲಿಸ್ಟ್ ಫೈನಲ್ ಆಗಲಿಲ್ಲವೋ ಆಗ ಮತ್ತೆ ಪಟ್ಟು ಹಿಡಿದಂಥ ಸಿದ್ದರಾಮಯ್ಯನವರು ಶಾಸಕರ ಪಟ್ಟಿಯನ್ನು ಮೊದಲು ಬಿಡುಗಡೆ ಮಾಡೋಣ ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯ ಅವರ ಹೆಸರು, ಸಿದ್ದರಾಮಯ್ಯ ಅವರ ಕೈ ಮೇಲುಗೈಯಾಗಿದೆ ಮತ್ತು ಸಾಕಷ್ಟು ಬೆಂಬಲಿಗರಿಗೆ ಸ್ಥಾನಮಾನ ಕೊಡಿಸುವ ಮೂಲಕ ಮತ್ತು ಅವರ ಬೆಂಬಲಿಗರನ್ನಷ್ಟು ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಮುಂದೆ ಅಧಿಕಾರ ಹಂಚಿಕೆ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ. ಹಾಗಾಗಿ ಶಾಸಕರು ಮತ್ತೆ ಬಿಟ್ಟು ಬೇರೆ ಬಣಕ್ಕೆ ಸೇರ್ಕೋಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಿರಿಯ ಶಾಸಕರಿಗೆ, ಅದರಲ್ಲೂ ಸಿದ್ದರಾಮಯ್ಯ ಬಣದ ಹಿರಿಯ ಶಾಸಕರಿಗೆ ಸ್ಥಾನವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹಿಂದೆ ಬಿದ್ದಿಲ್ಲ. ಇದರಲ್ಲಿ ಬಹುತೇಕ ಜನ ಒಕ್ಕಲಿಗ ಶಾಸಕರಿಗೂ ಕೂಡ ತಮ್ಮ ಸ್ಥಾನಮಾನವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ತಮ್ಮನ್ನು ನಂಬಿಕೊಂಡಂತಹ ಒಂದಷ್ಟು ಶಾಸಕರೇನಿದ್ದಾರೆ ಅವರಿಗೆ ಆ ಪಟ್ಟು ಹಿಡಿದು ಒಂದು ನಿಗಮ ಮಂಡಳಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಕಾರ್ಯಕರ್ತರ ಪಟ್ಟಿ ಬಿಡುಗಡೆ ಆಗಬೇಕಾಗಿದೆ. ಸದ್ಯಕ್ಕೆ ಆ ಪಟ್ಟಿ ಇನ್ನಷ್ಟು ವಿಳಂಬ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.